ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಕೇಳುವಂಥ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ಯೂಟ್ಯೂಬಲ್ಲಿ 1,000 ವ್ಯೂಸ್ಗೆ ಎಷ್ಟು ಅಮೌಂಟ್ ಬರುತ್ತೆ, 1,000 ಸಬ್ಸ್ಕ್ರೈಬರ್ಗೆ ಎಷ್ಟು ಅಮೌಂಟ್ ಬರುತ್ತೆ, ಶಾರ್ಟ್ ವಿಡಿಯೋ ವ್ಯೂಸ್ಗಳಿಗೆಲ್ಲ ಅಮೌಂಟ್ ಬರುತ್ತೆ ಅಂತೇಳಿ ತುಂಬ ಜನ ಕ್ವಶನ್ಸ್ ಮಾಡಿದ್ದಾರೆ. ಸೊ ಈ ಕ್ವಶನ್ಸ್ಗೆ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಆನ್ಸರ್ ಮಾಡ್ತೀನಿ, ವಿತ್ ಪ್ರೂಫ್ ಸಮೇತ ಆನ್ಸರ್ ಮಾಡ್ತೀನಿ. ಆವಾಗ ನಿಮಗೆ ಒಂದು ಕ್ಯಾಲ್ಕುಲೇಷನ್ ಬಂದುಬಿಡುತ್ತೆ 1,000 ವ್ಯೂಸ್ಗೆ ಎಷ್ಟು ಅಮೌಂಟ್ ಬರ್ಬೋದು ಅಂತ ಹೇಳಿ. ಯಾರೆಲ್ಲ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀರಾ, ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಈಗ ತಾನೇ ಮಾನಿಟೈಸೇಷನ್ ಆನ್ ಮಾಡಿಕೊಂಡು ಅರ್ನಿಂಗ್ನ ಸ್ಟಾರ್ಟ್ ಮಾಡ್ತಿದ್ದೀರಾ, ಅವ್ರಿಗೆಲ್ಲ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡಿದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಕಮೆಂಟ್ ವಿನ್ನನ್ನು ನನ್ನ ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ, ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಗೈಸ್, ತುಂಬ ಜನ ಏನು ಅನ್ಕೊಬಿಟ್ಟಿದ್ದಾರೆ ಅಂತಂದರೆ ಯೂಟ್ಯೂಬಲ್ಲಿ 1,000 ವ್ಯೂಸ್ಗೆ ₹1,000 ಬಂದುಬಿಡುತ್ತೆ, ಎಷ್ಟೋ ದುಡ್ಡು ಬಂದುಬಿಡುತ್ತೆ, ಎಷ್ಟೋ ಡಾಲರ್ ಕೌಂಟ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿರ್ತೀರ. ಇದು ಕಂಪ್ಲೀಟ್ಲಿ ರಾಂಗ್. ಯಾಕೆ ಅಂತಂದರೆ ಯೂಟ್ಯೂಬಲ್ಲಿ ಅಮೌಂಟ್ ಕ್ಯಾಲ್ಕುಲೇಷನ್ ಆಗೋದೇ ಬೇರೆ ರೀತಿ. ಸೊ ಯೂಟ್ಯೂಬಲ್ಲಿ ಹೇಗೆ ಅಮೌಂಟ್ ಕ್ಯಾಲ್ಕುಲೇಷನ್ ಆಗುತ್ತೆ, ಯಾವ ರೀತಿ ನಮಗೆ ಅಮೌಂಟ್ ಬರುತ್ತೆ ಅಂತ ಹೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಯೂಟ್ಯೂಬಲ್ಲಿ ವ್ಯೂಸಿಂದ ನಮಗೆ ಯಾವುದೇ ಕಾರಣಕ್ಕೂ ದುಡ್ಡು ಬರೋದಿಲ್ಲ. ನಿಮ್ಗೆ ಎಷ್ಟೇ ವ್ಯೂಸ್ ಬಂದರೂ ಕೂಡ ಅದರಿಂದ ನಮಗೆ ₹1 ಕೂಡ ದುಡ್ಡು ಬರೋದಿಲ್ಲ. ಮತ್ತು ಯಾವುದರಿಂದ ದುಡ್ಡು ಬರುತ್ತೆ ಅನ್ನೋದಾದರೆ ನಿಮ್ಮ ವಿಡಿಯೋದಲ್ಲಿ ರನ್ ಆಗುವಂಥ ಆ್ಯಡ್ಸ್ ಮೂಲಕ ನಮಗೆ ದುಡ್ಡು ಬರುವಂಥದ್ದು, ವ್ಯೂಸ್ ಮೂಲಕ ಅಲ್ಲ. ಸೊ ನಮ್ಮ ವಿಡಿಯೋದಲ್ಲಿ ಹೇಗೆ ಆ್ಯಡ್ಸ್ ರನ್ ಆಗುತ್ತೋ ಅದ್ರ ಮೇಲೆ ನಮಗೆ ಅಮೌಂಟ್ ಅನ್ನೋದು ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಯೂಟ್ಯೂಬಲ್ಲಿ ಅರ್ನಿಂಗ್ ಸಿಸ್ಟಮ್ನ CPM ಆ್ಯಂಡ್ RPM ಅಂತ ಕರೀತಾರೆ. ಓಕೆನಾ? CPM ಅಂದರೆ 1,000 ವ್ಯೂಸ್ಗೆ ಅಡ್ವರ್ಟೈಸರ್ಸು ಪೇ ಮಾಡುವಂಥ ದುಡ್ಡು. ಓಕೆನಾ? ಅದೇ RPM ಅಂತಂದರೆ 1,000 ವ್ಯೂಸ್ಗೆ ಯೂಟ್ಯೂಬು ನಮಗೆ ಕೊಡುವಂಥ ಅಮೌಂಟು. ಇದು ಎರಡು ತಿಳ್ಕೊಂಡ್ರೆ ಮಾತ್ರ ನಿಮಗೆ ಯೂಟ್ಯೂಬಲ್ಲಿ ಹೇಗೆ ಅಮೌಂಟ್ ಕ್ಯಾಲ್ಕುಲೇಷನ್ ಆಗುತ್ತೆ ಅಂತ ಗೊತ್ತಾಯ್ತಲ್ಲ. CPM ಅಂದರೆ ಅಡ್ವರ್ಟೈಸರ್ ನಮ್ಗೆ ಪೇ ಮಾಡುವಂಥ ಅಮೌಂಟು, RPM ಅಂದರೆ ಯೂಟ್ಯೂಬ್ ನಮಗೆ ಪೇ ಮಾಡುವಂಥ ಅಮೌಂಟು ಅಷ್ಟೇ. ನಿಜ ಹೇಳಬೇಕಂದ್ರೆ ಇಂಡಿಯಾದಲ್ಲಿ 1,000 ವ್ಯೂಸ್ಗೆ ತುಂಬಾ ಅಮೌಂಟು ಕಡಿಮೆ ಬರುತ್ತೆ ಗೈಸ್. ಅದೇ ಬೇರೆ ದೇಶ, ಕೆನಡಾ, USA ಆ್ಯಂಡ್ ಅಮೇರಿಕಾ, ನ್ಯೂಯಾರ್ಕ್ ಆ ರೀತಿ ಇರೋ ಕಡೆ ತುಂಬಾ ಅಮೌಂಟ್ ಕ್ಯಾಲ್ಕುಲೇಷನ್ ಆಗುತ್ತೆ 1,000 ವ್ಯೂಸ್ಗೆ. ಬಟ್ ಇಂಡಿಯಾದಲ್ಲಿ ತುಂಬ ಕಡಿಮೆ ಪೇ ಆಗುತ್ತೆ. ಏನಪ್ಪ ಅಂತಂದರೆ 1,000 ವ್ಯೂಸ್ಗೆ ₹20ಇಂದ ₹200 ಒಳಗಡೆನೇ ನಮಗೆ ಪೇ ಆಗುವಂಥದ್ದು 1,000 ವ್ಯೂಸ್ಗೆ. ಆದರೆ ಅದು ಕೂಡ ಫಿಕ್ಸ್ ಇಲ್ಲ, ಒಂದೊಂದು ಸಲ ಚೇಂಜಸ್ ಕೂಡ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ₹20ಇಂದ ₹200 ಒಳಗಡೆನೇ ನಮಗೆ 1,000 ವ್ಯೂಸ್ಗೆ ಪೇ ಮಾಡ್ತಾರೆ ಅಡ್ವರ್ಟೈಸರ್ಸು. ನಿಮ್ಮ ವೀಡಿಯೋನ ಇಂಡಿಯನ್ಸ್ ನೋಡ್ತಿದ್ರೆ ಅಲ್ಲಿ ಅರ್ನಿಂಗ್ ಸ್ವಲ್ಪ ಡೌನ್ ಆಗುತ್ತೆ. ಅದೇ ನಿಮ್ಮ ವೀಡಿಯೋಸ್ನ ಕೆನಡಾ ಅಥವಾ ಅಮೇರಿಕಾ ಅಥವಾ US ಈ ಥರ ಬೇರೆ ಕಂಟ್ರಿಯ ಜನ ನೋಡ್ತಿದ್ರೆ ಅಲ್ಲಿ ನಿಮಗೆ ಅಮೌಂಟು ಜಾಸ್ತಿ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್, ನಿಮ್ಮ ಕ್ಯಾಟಗರಿ ಮೇಲೂ ಕೂಡ ಅಮೌಂಟ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ನೀವು ಟೆಕ್ ವಿಡಿಯೋ ಮಾಡ್ತಿದ್ರೆ ಅಲ್ಲೇ ಬೇರೆ ರೀತಿ ಅಮೌಂಟ್ ಕ್ಯಾಲ್ಕುಲೇಟ್ ಆಗುತ್ತೆ. ನೀವು ಲಾಗ್ ಚಾನಲ್ಸ್ ಮಾಡ್ತಿದ್ರೆ ಅಲ್ಲೇ ಬೇರೆ ರೀತಿ ಅಮೌಂಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಎಜುಕೇಷನ್ ವಿಡಿಯೋ ಮಾಡ್ತಿದ್ರೆ ಅಲ್ಲೇ ಬೇರೆ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ. ಆ್ಯಂಡ್ ಕಾಮಿಡಿ ವಿಡಿಯೋಸ್ಗಳು ಮಾಡ್ತಾರೆ ಅಲ್ಲೇ ಬೇರೆ ರೀತಿ ಅಮೌಂಟ್ ಅನ್ನೋದು ಕ್ಯಾಲ್ಕುಲೇಟ್ ಆಗುತ್ತೆ. ಬೇರೆ ಕ್ಯಾಟಗರಿಗೆ ಬೇರೆ ಅಮೌಂಟು ಕ್ಯಾಲ್ಕುಲೇಟ್ ಆಗುತ್ತೆ 1,000 ವ್ಯೂಸ್ಗೆ. ಅದರಲ್ಲಿ ಟೆಕ್, ಫೈನಾನ್ಸ್ ಆ್ಯಂಡ್ ಬಿಸ್ನೆಸ್ ಕ್ಯಾಟಗರಿ ಇರುತ್ತೆ ನೋಡಿ, ಅದಕ್ಕೆ ಸ್ವಲ್ಪ ಅಮೌಂಟು ಜಾಸ್ತಿನೇ ಆಗುತ್ತೆ. ಅದೇ ಕಾಮಿಡಿ, ಲಾಗ್ ಚಾನಲ್ಸು ಆ್ಯಂಡ್ ಎಜುಕೇಷನ್ಗೆ ಸ್ವಲ್ಪ ಅಮೌಂಟ್ ಕಡಿಮೆ ಬರುತ್ತೆ, ಇದಂತೂ ಫಿಕ್ಸು. ನೆಕ್ಸ್ಟ್ ಥರ್ಡ್ ಒನ್ನು, ನಿಮ್ಮ ವಿಡಿಯೋ ಲೆಂತ್ ಮೇಲೂ ಕೂಡ ಅಮೌಂಟನ್ನು ಡಿಪೆಂಡ್ ಆಗುತ್ತೆ. ನಿಮ್ಮ ವಿಡಿಯೋ ಲೆಂತ್ ಜಾಸ್ತಿ ಇತ್ತು ಅಂದರೆ ಅಲ್ಲಿ ಮಿಡ್ ರೋಲ್ ಹ್ಯಾಡ್ ಅಂತ ಬರುತ್ತೆ, ಅದರಿಂದನೂ ಕೂಡ ನಿಮಗೆ ಅಮೌಂಟ್ ಅರ್ನ್ ಆಗುತ್ತೆ. ನೀವು ಒಂದು 5 ಮಿನಿಟ್ಸ್ ಒಳಗಡೆ ಮಾಡ್ತು ಅಂದರೆ ಅಲ್ಲಿ ಸ್ವಲ್ಪ ಹ್ಯಾಡ್ಸ್ ಕಡಿಮೆ. ಅದೇ 8 ಮಿನಿಟ್ಸ್ ಮೇಲೆ ಮಾಡ್ತು ಅಂತಂದರೆ ಅಲ್ಲಿ ಮಿಡ್ ರೋಲ್ ಹ್ಯಾಡ್ಸ್ ಕೂಡ ಬರುತ್ತೆ, ಅಲ್ಲಿ ನಿಮಗೆ ಅರ್ನಿಂಗ್ ಅನ್ನೋದು ಸ್ವಲ್ಪ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಒನ್ನು ಆಡಿಯನ್ಸ್ ಎಂಗೇಜ್ಮೆಂಟಿಂದನೂ ಕೂಡ ನಮ್ಮ ಅರ್ನಿಂಗು ಡಿಪೆಂಡ್ ಆಗಿರುತ್ತೆ. ನಿಮ್ಮ ವೀಡಿಯೋನ ಪೂರ್ತಿ ನೋಡ್ತು ಅಂದರೆ ಅಲ್ಲಿ ಅರ್ನಿಂಗ್ ಅನ್ನೋದು ಜಾಸ್ತಿ ಇರುತ್ತೆ. ನಿಮ್ಮ ವೀಡಿಯೋನ ಸ್ಕಿಪ್ ಮಾಡಿಕೊಂಡು ಒಂದು 2 ನಿಮಿಷ 3 ನಿಮಿಷ ನೋಡಿಕೊಂಡು ಸ್ಕಿಪ್ ಮಾಡ್ತು ಅಂತಂದರೆ ಅಲ್ಲಿ ಅರ್ನಿಂಗ್ ಅನ್ನೋದು ಕಡಿಮೆ ಆಗುತ್ತೆ 1,000 ವ್ಯೂಸ್ಗೆ. ಅದೇ 1,000 ವ್ಯೂಸ್ಗೆ ನಿಮ್ಮ ವೀಡಿಯೋನ ಪೂರ್ತಿಯಾಗಿ ನೋಡಿದ್ರು ಅಂದರೆ ಅಲ್ಲಿ ಅರ್ನಿಂಗ್ ಅನ್ನೋದು ಜಾಸ್ತಿ ಆಗಿರುತ್ತೆ. ಓಕೆನಾ? ನೆಕ್ಸ್ಟು ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡಬೇಕು ಅಂತಂದರೆ ಮಾನಿಟೈಸೇಷನ್ ಆಗಿರಲೇಬೇಕು. ಮಾನಿಟೈಸೇಷನ್ ರೂಲ್ಸ್ ಎಲ್ಲರಿಗೂ ಗೊತ್ತಿರುತ್ತೆ. 4,000 ವಾಚ್ ಅವರ್ಸ್ ಜೊತೆಗೆ 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರಲೇಬೇಕು. ಕಂಪ್ಲೀಟ್ ಆದಮೇಲೆ ಮಾನಿಟೈಸೇಷನ್ ಆಗೋದು. ಸೊ ನಾನು ಇದನ್ನೆಲ್ಲ ಯೂಟ್ಯೂಬ್ ಗಮನದಲ್ಲಿ ಇಟ್ಕೊಂಡು ನಮಗೆ ಅಮೌಂಟ್ ಅನ್ನೋದನ್ನು ಫಿಕ್ಸ್ ಮಾಡುತ್ತೆ. ಸೊ ಸಿಂಪಲಾಗಿ ಹೇಳೋದಾದರೆ 1,000 ವ್ಯೂಸ್ಗೆ ಒಂದು ₹50, ₹60 ಅಷ್ಟೇ ಪೇ ಮಾಡೋಕ್ಕೆ ಸಾಧ್ಯ. ಇದು ಕೂಡ ಡಿಪೆಂಡ್ ಆಗೋದು ನಮ್ಮ ಚಾನಲ್ ಕ್ಯಾಟಗರಿ ಆ್ಯಂಡ್ ನಮ್ಮ ಚಾನಲ್ ಎಂಗೇಜ್ಮೆಂಟು, ನಮ್ಮ ಚಾನಲ್ ವೀಡಿಯೋಸ್ಗಳು ಯಾವ ಕಂಟ್ರೀಲಿ ರನ್ ಆಗ್ತಿದೆ ಇದೆಲ್ಲ ನೋಡಿಕೊಂಡು ನಮ್ಮ ಯೂಟ್ಯೂಬ್ ಅಮೌಂಟು ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಹಾಗಾದರೆ ಇವಾಗ ನಮ್ಮ ಚಾನಲಲ್ಲಿ 1,000 ವ್ಯೂಸ್ಗೆ ಎಷ್ಟು ಅಮೌಂಟ್ ಪೇ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ರೀಸೆಂಟಾಗಿ ನಾನು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋಗೆ 2,000 ವ್ಯೂಸ್ ಬಂದಿದೆ, ಅಂದರೆ 2K ವ್ಯೂಸ್ ಬಂದಿದೆ. ಸೊ ಅದರಲ್ಲಿ
ಟೋಟಲ್ ವಾಚ್ ಅವರ್ಸ್ ಬಂದು 83 ಅವರ್ಸ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ಈ ವಿಡಿಯೋದಲ್ಲಿ. ಆ್ಯಂಡ್ ಟೋಟಲ್ ಈ ವಿಡಿಯೋಯಿಂದ ನಂಗೆ ಆಗಿರೋಂಥ ಸಬ್ಸ್ಕ್ರೈಬರ್ ಬಂದು 38 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ. ಆ್ಯಂಡ್ ಈ ವಿಡಿಯೋದಲ್ಲಿ 2000 ವ್ಯೂಸ್ಗೆ ಎಷ್ಟು ಅಮೌಂಟ್ ಬಂದಿದೆ ಅಂತ ನಿಮಗೆ ತೋರಿಸಿದ್ರೆ ನಿಮಗೆ ಒಂದು ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಆಗುತ್ತೆ 1000 ವ್ಯೂಸ್ಗೆ ಎಷ್ಟು ಪೇ ಮಾಡ್ಬೋದು ಅಂತ ಹೇಳಿ. ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸಿಲ್ಲ ಅಂತಂದರೆ ನಾನು ಇಲ್ಲಿ ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ, ನೀವು ಚೆಕ್ ಮಾಡ್ಕೋಬೋದು. 2000 ವ್ಯೂಸ್ಗೆ ಜಸ್ಟ್ 80 ರುಪೀಸ್ ಅಷ್ಟೇ ಯೂಟ್ಯೂಬ್ ಅವರು ಪೇ ಮಾಡ್ತಾ ಇರೋವಂಥದ್ದು. ಇದು ಹೇಗೆ ಕ್ಯಾಲ್ಕುಲೇಷನ್ ಆಗುತ್ತೆ ಅಂತ ನೋಡೋಣ. ಜಸ್ಟ್ ಇಲ್ಲಿ ಆಡಿಯನ್ಸ್ ಪಕ್ಕ ರೆವಿನ್ಯೂ ಅನ್ನೋ ಟ್ಯಾಬ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ 2000 ವ್ಯೂಸ್ಗೆ 80 ರುಪೀಸ್ ಅಷ್ಟೇ ಪೇ ಮಾಡ್ತಾ ಇರೋದು ಯೂಟ್ಯೂಬು. ಬಟ್ ಆ್ಯಡ್ಸು ಎಷ್ಟು ಪೇ ಮಾಡ್ತಿದ್ದಾರೆ ಅಂದರೆ 1000 ವ್ಯೂಸ್ಗೆ 78 ರುಪೀಸ್ ಪೇ ಮಾಡ್ತಿದ್ದಾರೆ. ಅಂದರೆ 2000 ವ್ಯೂಸ್ಗೆ ಅಡ್ವರ್ಟೈಸರ್ ಪೇ ಮಾಡ್ತಾ ಇರೋದು 160 ರುಪೀಸ್. ಬಟ್ ನಮಗೆ ಯೂಟ್ಯೂಬರ್ ಪೇ ಮಾಡ್ತಾ ಇರೋದು ಜಸ್ಟ್ 80 ರುಪೀಸ್. ಹಾಫ್ ಆಫ್ ದ ಅಮೌಂಟು ಕೂಡ ನಮಗೆ ಯೂಟ್ಯೂಬರು ಪೇ ಮಾಡ್ತಿಲ್ಲ. ಸೊ ಇದರಲ್ಲೇ ಗೊತ್ತಾಗುತ್ತೆ ಯೂಟ್ಯೂಬಲ್ಲಿ ನಾವು ಅರ್ನಿಂಗ್ ಮಾಡಬೇಕಂತಂದರೆ ಅಥವಾ $100 ಕಂಪ್ಲೀಟ್ ಮಾಡಬೇಕಂದ್ರೆ ಎಷ್ಟೆಲ್ಲ ವೀಡಿಯೋಸ್ಗಳು ಹಾಕಬೇಕು, ಎಷ್ಟೆಲ್ಲ ವ್ಯೂಸ್ನ ಪಡ್ಕೋಬೇಕು ಅಂತ ಹೇಳಿ. ಇದು ಹಿಂಗೆ ಇರುತ್ತೆ ಅಂತಲ್ಲ, ಒಂದೊಂದು ವೀಡಿಯೋದಲ್ಲಿ ಚೇಂಜಸ್ ಆಗುತ್ತೆ. ಒಂದೊಂದು ವೀಡಿಯೋದಲ್ಲಿ ಜಾಸ್ತಿನೂ ಕೂಡ ಆಗ್ಬೋದು, ಒಂದೊಂದು ವೀಡಿಯೋದಲ್ಲಿ ಕಡಿಮೆ ಕೂಡ ಆಗ್ಬೋದು. ಒಂದೊಂದು ವೀಡಿಯೋದಲ್ಲಿ ಇದಕ್ಕಿಂತ ಕಡಿಮೆ ಅಮೌಂಟ್ನ ನಾನು ಅರ್ನ್ ಮಾಡಿದ್ದೀನಿ, ಒಂದೊಂದು ವೀಡಿಯೋದಲ್ಲಿ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಅಮೌಂಟ್ನೇ ಅರ್ನ್ ಮಾಡಿದ್ದೀನಿ. ಬಟ್ ಯಾವುದೇ ಕಾರಣಕ್ಕೂ ನನ್ನ ಚಾನಲಲ್ಲಿ 1000 ವ್ಯೂಸ್ಗೆ 80 ರುಪೀಸ್ ಮೇಲೆ ಪೇ ಮಾಡೇ ಇಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರೆಲ್ಲ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಅರ್ನಿಂಗ್ ಮಾಡಬೇಕು ಅಂದ್ಕೊಂಡಿರ್ತೀರೋ ದಯವಿಟ್ಟು ಅವ್ರು ಕರೆಕ್ಟಾಗಿರೋ ಕ್ಯಾಟಗರಿನ ಸೆಲೆಕ್ಟ್ ಮಾಡಿಕೊಂಡು ಆಡಿಯನ್ಸ್ನ ಎಂಗೇಜಿಂಗ್ ಆಗಿ ಇಟ್ಕೊಳ್ಳಿ. ಆವಾಗ ಮಾತ್ರ ನೀವು ಬೇಗನೆ ಯೂಟ್ಯೂಬಲ್ಲಿ $100ನ ಕಂಪ್ಲೀಟ್ ಮಾಡಿಕೊಂಡು ಪೇಮೆಂಟನ್ನು ರಿಸೀವ್ ಮಾಡ್ಕೋಬೋದು. ನಾವು ಅದರ್ವೈಸ್ ನಾವು $100ನ ಕಂಪ್ಲೀಟ್ ಮಾಡೋಕ್ಕೆ 1 ಇಯರ್ ಕೂಡ ಆಗ್ಬೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆಡಿಯನ್ಸ್ ಎಷ್ಟು ನಮ್ಮ ವೀಡಿಯೋಸ್ಗಳನ್ನ ನೋಡ್ತಾರೋ ಅಷ್ಟು ನಮಗೆ ಅಮೌಂಟ್ ಅನ್ನೋದು ಕೌಂಟ್ ಆಗ್ತಾ ಹೋಗುತ್ತೆ. ಸೊ ಆಡಿಯನ್ಸ್ ಮೇಲೆ ನಮ್ಮ ಅಮೌಂಟ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.